ಮಗ, ತಿಂಡಿ ಎಲ್ಲ ಹೆಂಗಿದ್ದೋ? ಚೆನ್ನಾಗವ? ಹ್ಞೂ, ಎಲ್ಲ ಚೆನ್ನಾಗಿದವಪ್ಪ ಈ ಸತಿ. ಏನು ನಿನ್ನ ಸೊಸೆ ಎಲ್ಲನೂ ಚೆನ್ನಾಗಿ ಮಾಡೋದು ಕಲ್ತ್ಕೊಬಿಟ್ಟವಳೆ ಈಗ? ಹ್ಞೂ, ಮಾಡ್ತಾಳೆ, ಎಲ್ಲನೂ ಕಲ್ತ್ಕೊಂಡವಳೆ. ಅವ್ವ, ಅದಕ್ಕೆ ಅದು ಯಾವ್ದು ಉಂಗ್ರ ಹಾಕೊಂಡಿದ್ರಲ್ಲ, ಏನು ಹೊಸದು ಉಂಗ್ರ ಮಾಡಿಸ್ಕೊಂಡಿರಂಗವ್ರೆ? ಹ್ಞೂ, ಮೊನ್ನೆ ಊರಿಗೆ ಹೋಗಿದ್ಲಲ್ವ ಗೌರಿ ಹಬ್ಬಕ್ಕೆ, ಆಗ ಬರ್ಬೇಕಾದ್ರೆ ಇದನ್ನ ಹಾಕೋ ಬಂದ್ಲು. ನಾನು ಎಲ್ಲಿದ್ದೆ, ಯಾರ್ದು ಏನು ಆರ್ಟಿಫಿಷಿಯಲ್ಲ ಏನು ಅಂತ ಕೇಳಿದೆ. ಇಲ್ಲ, ನಮ್ಮಮ್ಮ ಮಾಡಿಸ್ಕೊಡ್ತು ನಮ್ಮವ್ವ, ಅದೇನೋ ಸಂಘದಲ್ಲಿ ದುಡ್ಡು ತಗೊಂಡು ಅಂತ ಅಂತಿದ್ಲಪ್ಪ. ಹ್ಞೂ, ಅವ್ರವ್ವ ಮಾಡಿಸ್ಕೊಡ್ತಾಳೆ. ಅವ್ರವ್ವನೇ ಕೂಲಿಗೆ ಹೋಯ್ತಾಳೆ, ಅವ್ರವ್ವ ಮಾಡಿಸ್ಕೊಡ್ತಾಳೆ. ತಡಿ ನಿನಗೆ ಅಣ್ಣನೇ ಮಾಡಿಸ್ಕೊಟ್ಟಿರೋಕ್ಕಂತ ತಗೋ, ದುಡ್ಡು ಕೊಟ್ಟು ಕಳ್ಸವ್ರೆ. ಇಲ್ಲ ಅಲ್ಲೋಗಿ ಇಬ್ರು ತಗೊಂಡವ್ರಕ್ಕಂತೆ, ತಗೊಬಂದ್ಬಿಟ್ಟು ನಿಂತವಿಲ್ಲಿ ಅವ್ರ ಅವ್ವ ಮಾಡಿಸ್ಕೊಟ್ಲು ಅಂತ ಸುಳ್ಳು ಹೇಳಿರೋದಕ್ಕಂತೆ. ಹಂಗಂತೀಯಾ? ಇದ್ರೂ ಇರ್ಬೋದು, ಏನು ಗೊತ್ತು, ಯಾರಿಗೆ ಗೊತ್ತು ಹೇಳು. ಮಾಡಿಸ್ಕೊಟ್ಟಿರ್ತನ್ಕಂತ ತಗೋ, ಅಣ್ಣ ಏನು ಸಾಮಾನ್ಯದೋನ. ಸರಿ ಮಗ, ಇದು ಏನಪ್ಪ, ಹೊಲ್ಗೆಲ್ಸ ಎಲ್ಲ ಹೆಂಗದವ? ಹೋಗವ, ನೀನು ಯಾರಿಗೂ ಕೆಲ್ಸದಲ್ಲಿರೋರ್ಗೂ ಮಾಡಲಿಲ್ಲ. ನನಗೆ ಸಾಕಾಯ್ತದೆ ದಿನ ಕೆಲ್ಸದವ್ರಿಗೂ ಮಾಡಬೇಕು, ಮನೇಲೂ ಮಾಡಬೇಕು. ನನ್ನ ಕೈಲಿ ಹಾಕಿಲ್ಲ ಕಣವ, ನಾನು ಸೋತೋಗಿವ್ನಿ. ಏನು, ಹೊಲ್ತಾಗಿರೋರ್ಗೆಲ್ಲರಿಗೂ ನೀನು ಅಡುಗೆ ಮಾಡ್ಕೊಟ್ಟಿಯಾ? ನಿಮ್ಮ ಮತ್ತೆ ಏನು ಮಾಡ್ತಿರ್ತಾಳೆ ಅವಳು? ನಾನು ಮಾಡಿದ ಉಣ್ಕೊಂಡು ಮನಿಕೊಂಡಿರ್ತಾಳೆ, ಇನ್ನೇನು ಮಾಡ್ತಾಳೆ ಅವಳು? ಮಗ, ನೀನು ಹಾಗೆ ಮಾಡಿ, ಅವಳು ಹಿಂಗೆ ಮಾಡ್ತಾಳೆ, ನೀನು ಹಾಗೆ ಮಾಡು. ಜಾಸ್ತಿ ಕೆಲಸ ಇದ್ದಾಗ ನನಗೂ ಆಗೋದಿಲ್ಲ, ತಲೆನೋವು ಕೈ ನೋವು ಅಂದ್ಕೊಂಡು ಮನಿಕೋ ನೀನುವೆ. ಏನು ಅಮ್ಮ ಮಗಳು ಇಬ್ಬರು ಅಷ್ಟೊತ್ತಿಂದ ಮಾತಾಡ್ತಾವ್ರಲ್ಲ? ಹಂಗೆ ಮಾಡಿದ್ರೆ ಬಿಟ್ಟಾಳವನ ಮತ್ತೆ. ಅಯ್ಯೋ, ಕಿಚ್ಚಾಡ್ ರಂಪ ಮಾಡಾಕ್ಬಿಡ್ತಾಳೆ ಅಷ್ಟೇ. ಆಮೇಲೆ ರಂಪ ಯಾಕೆ ಮಾಡೋಳು? ಹಾಕಿಲ್ಲ ಅಂದ್ಬಿಟ್ಟು ಮನಿಕೋ. ಓಹೋ, ಏನೋ ಚಾಡಿಯಲ್ಲಿ ಕೊಡ್ತಾ ಇರಂಗದಲ್ಲ ಮಗಳಿಗೆ, ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ. ಕೇಳಿಸ್ಕೊಳ್ಳೋಣ ಏನು ಮಾಡ್ತಾರೆ ಅಂತ. ಅದ್ಯಾಕೆ ಕೇಳೋರು? ನೀನು ಆಯ್ತಾ ಎಲ್ಲ ತಲೆನೋಯ್ತದೆ ಅಂದ್ಬಿಟ್ಟು ತಲೆಗೆ ಬಟ್ಟೆ ಕಟ್ಕೊಂಡು ಮನಿಕೋ ಬಿಡು. ಆವಾಗ ಹೆಂಗೆ ಎಬ್ಬಿಸಕ್ಕೆ ಬಂದವ್ರು ನೀನು? ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದರೆ ಹೋಗೋಣ ಅಂತ ಅನ್ನು. ಆಮೇಲೆ ತಡೀರಿ ವರ್ಷ ಕಮ್ಮಿ ಆಯ್ತೈತೆ ಯಾಕೋ ಅಂತ ಅನ್ನು. ಮತ್ತೆ ಹೋಗೋಣ ಅಂತ ಹಂಗೆ ಅನ್ನು, ಆಮೇಲೆ ಸುಮ್ಮನಿಕೋ ಹಂಗೆ. ಮಗ್ಳಿಗೆ ಜಾಸ್ತಿ ಕೆಲಸ ಆಯ್ತದೆ ಅಂದ್ಬಿಟ್ಟು ಹೆಂಗೆ ನಾಟಕ ಮಾಡೋದು ಅಂತ ಹೇಳ್ಬಿಡ್ತಾ ಇದ್ದೀರಾ? ಬಾ ನಿನಗೂ ನಾನು ಹಂಗೆ ಮಾಡ್ತೀನಿ, ಬಾ ಹಂಗೆ ಮಾಡ್ತೀನಿ ಕಣವ. ನಾನು ಇನ್ನೇನು ಸತ್ತರು ಇನ್ನೊಬ್ಳವಳೆ ನಾನು ಮಾರ್ಗಿತಿ, ಅವಳಿಗೆಲ್ಲದಿಲ್ಲ ಕೆಲಸ, ಬರೀ ನಂಗೆ ಹೇಳ್ತಾಳೆ ಕಣವ. ನಮ್ಮ ಮತ್ತೆ ಮಾಡಲಿ ಮಗ, ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ ನಂಗೆ ಮಾಡು, ಆಗ ಅವಳೆ ಸರಿ ಹೋಯ್ತಾಳೆ. ಅವ್ವ, ಅದೇ ನಮ್ಮ ವಾರ್ಗಿತಿ ಅವರ ಅಕ್ಕನ ಮಗನ ಮದುವೆ ಕಣವ. ಅದಕ್ಕೆ ತಾವು ಒಂದು ಸೀರೆ ಅದಲ್ಲ, ನೀಲಿ ಬಣ್ಣದ್ದು ಆಮೇಲೆ ಗುಲಾಬಿ ಬಣ್ಣದ ಬಾರ್ಡ್ರು, ಅದು ಇಸ್ಕೊಡವ. ಅದಕ್ಕೆ ಯಾಕೆ ಹಿಂಗಾಡ್ತಿ? ಹೋಗಿ ಕೇಳು, ಕೊಡ್ತಾಳಂತೆ. ಕೊಡ್ದಾನೆ ಎಲ್ಲೋದಳು? ಕೊಡ್ತಾರೋ ಅಲ್ವಾ, ನೀನು ಇಸ್ಕೊಡು, ನೀನು ಕೇಳ್ಬಿಟ್ಟು ಇಸ್ಕೊಡವ ನನಗೆ. ನನ್ನ ಸೀರೆನಾ? ಅಬ್ಬಾ, ಇವಳಿಗೆ ಕೊಟ್ಟರೆ ಎಲ್ಲ ಗಲೀಜು ಮಾಡ್ತಾಳೆ. ನನ್ನ ಹೊಸ ಸೀರೆ ನಾನು ಒಂದೇ ಸತಿ ಹುಟ್ಟಿರೋದು. ಈಗ ಮತ್ತೆ ಅವಳೆಲ್ಲ ಇಸ್ಕೊಡ್ತೀನಿ ಅಂತ ಬಾಯ್ ಬಿಟ್ಕೊತಾವಳೆ. ಅವಳು ಕೊಟ್ಟು ಉಟ್ಕೊಟ್ಟು ಚೆನ್ನಾಗಿ ತಂದು ಕೊಟ್ರೆ ಆಯಿತು, ಚೆನ್ನಾಗಿ ತಂದು ಕೊಟ್ಟರೆ ಎಲ್ಲ ಹಳೇದು ಮಾಡ್ಕೊಂಡು ತಂದು ಕೊಟ್ರೆ ನಾನು ಕೊಡಲ್ಲ ಅವ್ವ. ಆಮೇಲೆ ನಿಂದು ಉಂಗುರ ಅವಲ್ಲ, ಮತ್ತು ಒಂದು ಸರ ಅದೆಲ್ಲ ನಿಂತವು, ಅದನ್ನೂ ಕೊಡವ. ಅಯ್ಯೋ ಮನೆ ಹಾಳಿ. ಆಗಲೇ ಸತಿ ಬಂದಾಗಲೇ 2 ಕಾಸಿನ ಸಲ ಇಸ್ಕೊಂಡೋಗಿ ಇನ್ನೂ ವಾಪಸ್ ತಂದು ಕೊಟ್ಟಿಲ್ಲ. ಈಗ ಇದನ್ನು ಇಸ್ಕೊಂಡು ಹೋಗ್ತಾವಳೆ. ಮನೆ ಹಾಳಿ ನಮ್ಮ ಮತ್ತೆ ಒಂದು ಒಡವೆನೂ ಬಿಟ್ಟಿಲ್ಲ, ಎಲ್ಲನೂ ಇಸ್ಕೊಂಡು ಹೋಗ್ಬಿಟ್ಲು. ಈಗ ಅದು ಐತೆ ಅಂತ ಅನ್ಕೊಂಡ್ರೆ, ನಾನು ಎಲ್ಲರೂ ಹೋದಾಗ ಇಸ್ಕೊಂಡು ಹಾಕೊಂಡು ಹೋಗೋಣ ಅಂತ ಇಟ್ಕೊಂಡ್ರೆ ಅದನ್ನಕ್ಕೂ ಬಿತ್ತ ಕಣ್ಣು. ಮುಗೀತು ಅದು ಕತೆ. ಇವಾಗ ನಡಿ ನೋಡೋಣ ಅವಳು ಏನು ಮಾಡ್ತಾವಳೆ ಅಂತ. ಕೂತಿದ್ದಾಳೋ ಮನ್ಗಿದ್ದಾಳೋ ಏನು ಮಾಡ್ತಾವಳೆ ಅಂತ. ನೋಡೋಣ ನಡಿಯ ಏನು ಮಾಡ್ತಾವ್ರೆ ಅಂತ. ಓ, ಈ ಕಡೆಗೆ ಬರಂಗವ್ರೆ, ನಾನು ಹೊಟ್ಟೋಗ್ಬಿಡೋಣ ಅವ್ರು ಬರ್ಕಿಂತ ಮುಂಚೆ. ನಡಿ ಹೋಗೋಣ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.